ಹೆಂಗಪ್ಪ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮ? ನಾವಿವತ್ತು ಮೈಸೂರಿಂದ ವಿರಾಜಪೇಟೆ ಕಡೆಗೆ ಹೊರಟಿದ್ದೀವಿ. ಮೈಸೂರಿಂದ ಹೊರಟು ಆಲ್ರೆಡಿ ಒಂದು 3/4 ಗಂಟೆ 1 ಅವರ್ ಆಯಿತು. ಇವಾಗ ಆಲ್ಮೋಸ್ಟ್ ಹುಣಸೂರು ಹತ್ರ ರೀಚ್ ಆಗ್ತಾ ಇದ್ದೀವಿ. ವಿರಾಜಪೇಟೆ ಹೋಗೋ ತನಕ ಏನೆಲ್ಲ ಕಾಣಿಸೋಕೆ ಸಿಗುತ್ತೆ ಅಂತೆಲ್ಲ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಾವು ಮೈಸೂರಿಂದ ಹೊರಟಾಗ ಬೆಳಿಗ್ಗೆ 8 ಗಂಟೆ ಆಗಿತ್ತು. ಸೊ ಬೆಳಿಗ್ಗೆನೇ ಈ ಥರ ರೋಡಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಏನೋ ಒಂಥರ ಮಜಾ. ಸೊ ಮೈಸೂರಿಂದ ವಿರಾಜಪೇಟೆಗೆ ಒಂದು 100-110 ಕಿಲೋಮೀಟ್ರ್ ಇದೆ. ಸೊ ಅದು ರೀಚ್ ಆಗೋಕ್ಕೆ ಒಂದು 2.5 ಗಂಟೆ ಆದರೂ ಬೇಕು. ಆದರೆ ನಾವು ಮಧ್ಯೆ ಸ್ಟಾಪ್ ಮಾಡ್ಕೊಂಡೋದ್ರೆ ಒಂದು 3 ಅವರ್ಸ್ ಅಂತೂ ಆಗುತ್ತೆ. ಹುಣಸೂರು ಹತ್ರ ಬರಬೇಕಾದ್ರೆ ಸ್ವಲ್ಪ ರೋಡ್ಗಳೆಲ್ಲ ಚೆನ್ನಾಗಿದೆ. ಆದರೆ ಒಂದು ಜಾಗದಲ್ಲಿ ಸ್ವಲ್ಪ ರೋಡ್ದು ಏನೋ ಕೆಲಸ ನಡೀತಾ ಇದೆ. ಸೊ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಅದು ಅಷ್ಟು ವೀಡಿಯೋದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದರೆ ಅದಕ್ಕಿಂತ ಮುಂದೆ ರೋಡೆಲ್ಲ ಚೆನ್ನಾಗೇ ಇದೆ. ಗೊತ್ತಿಲ್ಲ, ಈಗ ನಾವು ವಿರಾಜಪೇಟೆ ಕಡೆ ಹೋಗ್ತಿರೋದು, ಮಡಿಕೇರಿ ಕಡೆ ಹೋಗ್ತಿಲ್ಲ. ಸೊ ವಿರಾಜಪೇಟೆ ಕಡೆಗೆ ಹುಣಸೂರು ಆದಮೇಲೆ ಒಂದು ಡಿವಿಯೇಷನ್ ಸಿಗುತ್ತೆ. ಡಿವಿಯೇಷನ್ ಲೆಫ್ಟ್ ತೊಗೊಂಡು ಹೋಗಬೇಕು. ಅಲ್ಲಿ ರೋಡ್ ಇವಾಗ ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಆ ರೋಡಲ್ಲಿ ಹೋಗಿ ತುಂಬ ದಿವಸ ಆಯಿತು. ಸೊ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹೋಗಿ ಚೆಕ್ ಮಾಡೋಣ ಬನ್ನಿ. ಸೊ ಇವಾಗ ನಾವು ಹುಣಸೂರು ಹತ್ರ ಬಂದಿದ್ದೀವಿ. ಇಲ್ಲಿಂದನೂ ಇನ್ನೂ ರೋಡೆಲ್ಲ ಬ್ಲಾಕ್ ಆಗಿದೆ. ರೋಡ್ ಇಲ್ವಾ? ಸೊ ಆ ಮೇನ್ ರೋಡ್ ಬ್ಲಾಕ್ ಆಗಿದೆ. ಲೆಫ್ಟಲ್ಲಿ ಹೋಗಬೇಕು. ಮೋಸ್ಟ್ಲಿ ಹುಣಸೂರು ಊರ ಒಳಗಡೆಯಿಂದ ಹೋಗ್ಬೇಕಂತ ಅನ್ಸುತ್ತೆ. ಸೊ ಹುಣಸೂರು ಹತ್ರ ಹೈವೇ ಏನಿದೆ, ಮುಂಚೆ ಆ ರೋಡಲ್ಲೇ ಹೋಗ್ತಾ ಇದ್ವಿ. ಬಟ್ ಇವತ್ತೇನೋ ಟೆಂಪ್ರವರಿಯಾಗಿ ಬ್ಲಾಕ್ ಮಾಡಿದ್ದಾರೆ. ಏನು ರೀಸನ್ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಹುಣಸೂರು ಟೌನ್ ಒಳಗಡೆಯಿಂದ ಹೋಗ್ತಾ ಇದ್ವಿ. ಸೊ ಈ ರೋಡ್ ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ, ಹೈವೇ ಥರ ಏನಿಲ್ಲ. ಅಲ್ಲಲ್ಲಿ ರಫ್ ಪ್ಯಾಚಸ್ ತುಂಬಾ ಇದೆ. ಅದ್ರ ಜೊತೆಗೆ ಬೆಳಿಗ್ಗೆ ಪೀಕ್ ಅವರ್ಸ್, ಇವಾಗ ಸ್ವಲ್ಪ ಟ್ರಾಫಿಕ್ಕು ಇತ್ತು ಈ ರೋಡಲ್ಲಿ. ಸೊ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮಾಮೂಲಿ ಹೈವೇ ಕನೆಕ್ಟ್ ಆಗ್ತೀವಿ ಇಲ್ಲಿಂದ. ಆ್ಯಕ್ಚುಲಿ ಈ ಬಂದಿದ್ದ ಬ್ರಿಡ್ಜಲ್ಲಿ ಹೆವಿ ವೆಹಿಕಲ್ಸ್ ಬಿಡಲ್ಲ, ಬಸ್ಸು ಮತ್ತು ಲಾರಿಗಳನ್ನೆಲ್ಲ ಈ ರೋಡಲ್ಲಿ ಬಿಡಲ್ಲ. ಬರೀ 4 ವೀಲರ್ಸ್ 2 ವೀಲರ್ಸ್ ಮಾತ್ರ ಓಡಾಡ್ಬೋದು. ಅಂದರೆ ಬ್ರಿಡ್ಜ್ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ತುಂಬ ವರ್ಷಗಳಿಂದನೇ ಬ್ಯಾನ್ ಮಾಡಿದ್ದಾರೆ ಆ ಬ್ರಿಡ್ಜ್ನ. ಇವಾಗ ನಾವು ಆಲ್ಮೋಸ್ಟ್ ಹಳೆ ಹೈವೇ ಏನಿದೆ ಅದಕ್ಕೆ ರೀಚ್ ಆಗ್ತಾ ಇದ್ದೀವಿ. ನೋಡ್ಬೋದು ಈಗ ಆ ಕಡೆಯಿಂದ ಹೈವೇ ಕನೆಕ್ಟ್ ಆಗ್ತದೆ ಈ ರೋಡಿಂದ. ಬಟ್ ಇವಾಗ ಈ ಬಂದಿರೋ ರೋಡ್ ಮಾತ್ರ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ಖರಾಬಾಗಿತ್ತು. ಸೊ ಇದು ಆ್ಯಕ್ಚುಲಿ ಹಳೆಯ ಹೈವೇ. ಇದು ಆ್ಯಕ್ಚುಲಿ ಸಿಂಗಲ್ ಲೈನ್ ರೋಡು ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಹುಣಸೂರಿಂದ ಒಂದು ಸ್ವಲ್ಪ ದೂರ ಬಂದಮೇಲೆ ಇದನ್ನು ಡಿವಿಯೇಷನ್ ಸಿಗುತ್ತೆ. ಸೊ ಈ ಡಿವಿಯೇಷನಿಂದ ಲೆಫ್ಟಿಗೆ ಹೋದರೆ ವಿರಾಜಪೇಟೆಗೆ ಹೋಗ್ಬೋದು, ಹಾಗೆ ಕೇರಳಗೂ ಹೋಗ್ಬೋದು, ಕಣ್ಣೂರಿಗೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೋದು. ಸೊ ರೈಟ್ಗೆ ಹೋಗೋದು ರೋಡ್ ಬಂದು ಮಡಿಕೇರಿಗೆ ಹೋಗೋ ರೋಡ್. ಮಡಿಕೇರಿ ಮಂಗಳೂರೆಲ್ಲ ರೈಟ್ ಸೈಡಿಂದ ಹೋಗೋದು ರೋಡ್. ಇದೊಂಥರ ಜಂಕ್ಷನ್ ಆಗಿದೆ ಇವಾಗ. ಮುಂಚೆ ಈ ಥರ ಫುಡ್ ಟ್ರಕ್ ಎಲ್ಲ ಇದೆ ಇವಾಗ. ಮುಂಚೆ ಈ ಥರ ಫುಡ್ ಟ್ರಕ್ಸ್ ಏನಿರಲಿಲ್ಲ. ಬೇರೆ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ನಿಮ್ಗೇನಾದರೂ ಹೊಟ್ಟೆ ಹಸಿದ್ರೆ ಇಲ್ಲ ಏನಾದ್ರು ಕಾಫಿ ಟೀ ಏನಾದ್ರು ಕುಡಿಬೇಕು ಅಂದರೆ ಇಲ್ಲಿ ಫುಡ್ ಟ್ರಕ್ಕಲ್ಲಿ ತಿನ್ನೋದು ಕುಡಿಯೋದೆಲ್ಲ ಮಾಡ್ಬೋದು. ಚೆನ್ನಾಗಿರುತ್ತೆ ಫುಡ್ಡು. ನಾನು ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಫುಡ್ಡು, ಮತ್ತು ಕಾಫಿ ಟೀ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮೈಸೂರಿಂದ ಹುಣಸೂರಿಗೆ ಒಂದು 40 ಕಿಲೋಮೀಟ್ರ್ ಇದೆ. ಸೊ 40 ಕಿಲೋಮೀಟ್ರ್ ದಾಟಿ ಒಂದು ಸ್ವಲ್ಪ ಮುಂದೆನೇ ಬಂದಿದ್ದೀವಿ. ಒಂದು 45-50 ಕಿಲೋಮೀಟ್ರ್ ಬಂದಿದ್ದೀವಿ. ಬಟ್ ನಂದು ಮೈಕು ಕರೆಕ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ತುಂಬಾ ಕೇಳಿಸ್ತಿದೆ. ಸೊ ರಿಸೀವರ್ನ ಕನೆಕ್ಟ್ ಮಾಡೋದು ಮರ್ತ್ಬಿಟ್ಟಿದೆ. ಸೊ ನೆಕ್ಸ್ಟು ಬರೋ ಕ್ಲಿಪ್ಪಿಂಗ್ಸಲ್ಲಿ ಕರೆಕ್ಟಾಗಿ ಆಡಿಯೋ ಕ್ಯಾಚ್ ಆಗಿದೆ. ಸೊ ಕೆಲವೊಂದು ಕಡೆ ಏನಾದರೂ ಆಡಿಯೋ ಡಿಸ್ಟರ್ಬೆನ್ಸ್ ಇದ್ದರೆ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತೀನಿ. ಸೊ ನಿಮಗೇನಾದರೂ ಆಡಿಯೋದು ಕ್ಲಾರಿಟಿ ಇಷ್ಟ ಆಗಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ. ಸೊ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬೆಳಿಗ್ಗೆ ಬೇಗನೆ ಮನೆ ಬಿಟ್ಟಿದ್ದರಿಂದ ನಾವು ತಿಂಡಿ ಏನೂ ತಿಂದಿರಲಿಲ್ಲ.
ಸೊ ಅದಕ್ಕೆ ಇವಾಗ ಹುಣಸೂರು ದಾಟಿ ಒಂದು ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದರೆ ಇಲ್ಲೊಂದು VPK ರೆಸ್ಟೋರೆಂಟ್ ಅಂತ ಒಂದಿದೆ. ಸೊ ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಕೇರಳ ಸ್ಟೈಲ್ ಪುಟ್ಟು ಮತ್ತು ಕಡಲೆಕರಿ. ಅದ್ರ ಜೊತೆಗೆ ನಾವೊಂದು ಪ್ಲೇಟ್ ಪೂರಿ ಕೂಡ ತೊಗೊಂಡೆ. ಸೊ ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಹೊರಟು ಪುನಃ. ಇವಾಗ ಏನು ಪ್ಲಾನ್ ಅಂದರೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಹೋಗೋಣ ಅಂತ. ಸೊ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು, ಗೊತ್ತಿಲ್ಲ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ. ಒಂದು 10:30 ತನಕ ಓಪನ್ ಇರುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಓಪನ್ ಇದ್ರೆ ಹೋಗೋದು, ಇಲ್ಲಾಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಹೋದಂಗೆ ಆಗುತ್ತೆ. ಮೋಸ್ಟ್ಲಿ ಇವತ್ತು ಸಾಟರ್ಡೆ ಅಲ್ಲ, ರಶ್ ಇರುತ್ತೆ ಅಂತ ಅನ್ಕೋತೀನಿ. ಟ್ರಾಫಿಕ್ ಇರ್ಬೋದು, ಟ್ರಾಫಿಕ್ ಅಲ್ಲ ಟೂರಿಸ್ಟ್ ಅವರೆಲ್ಲ ಬಂದಿರ್ತಾರೆ ಅಂತ ಅನ್ಕೊಂಡಿರ್ತೀನಿ ಇವತ್ತು. ಸೊ ಇವಾಗ ಫಾರೆಸ್ಟ್ ಹತ್ರ ಬರ್ತಾ ಇದೀವಿ. ಕೂರ್ಗ್ ಹೋಗ್ಬೇಕಾದ್ರೆ ವಿರಾಜಪೇಟೆ ಸೈಡ್ ಹೋಗ್ಬೇಕಾದ್ರೆ ಒಂದು ಫಾರೆಸ್ಟ್ ಸಿಗುತ್ತೆ ಒಂದಷ್ಟು ದೂರ. ಅದು ಆಕ್ಚುಲಿ ನಾಗರಹೊಳೆ ಫಾರೆಸ್ಟ್ಗೆ ಸೇರುತ್ತೆ. ಬಟ್ ಇಲ್ಲಿ ಆ ಫಾರೆಸ್ಟ್ ಹೆಸರು ಆನೆಚಕ್ರು ಅಂತ, ಆನೆಚಕ್ರು ಗೇಟ್ ಅಂತಾರೆ. ಬಟ್ ಅದು ಫಾರೆಸ್ಟ್ ಹೋಗಕ್ ಮುಂಚೆನೆ ಒಂದ್ ಸ್ವಲ್ಪ ರೋಡ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ರೋಡ್ ಮಧ್ಯೆ ಎಲ್ಲ ಸ್ವಲ್ಪ ರಫ್ ಪ್ಯಾಚಸ್ ಎಲ್ಲ ಇದೆ. ಅದು ವರ್ಷ ಮಳೆ ಬಂದಾಗೆಲ್ಲ ಹೊಸದಾಗಿ ರೋಡ್ ಹಾಕಿದ್ರು ಅದು ನಿಲ್ಲಲ್ಲ, ಹೊಟ್ಟೋಗ್ಬಿಡುತ್ತೆ. ಎವ್ರಿ ಇಯರ್ ಮೇಂಟೈನ್ ಮಾಡ್ತಾನೆ ಇರಬೇಕು. ಅದೊಂದು ಸ್ವಲ್ಪ ಕಷ್ಟ ಈ ರೋಡಲ್ಲಿ. ಸ್ವಲ್ಪ ದೊಡ್ಡ ಗಾಡಿಗಳೆಲ್ಲ ಓಡಾಡ್ತಲ್ಲ, ಬಸ್ಸು ಲಾರಿಗಳೆಲ್ಲ ಜಾಸ್ತಿ ಇಲ್ಲಿ ಓಡಾಡುತ್ತೆ. ಸೊ ರೋಡ್ ಅಷ್ಟು ಬಾಳಿಕೆ ಬರಲ್ಲ, ತುಂಬಾ ವರ್ಷ ಎಲ್ಲ ಬರಲ್ಲ. ಸೊ ಇವಾಗ ಫಾರೆಸ್ಟ್ ಎಂಟರ್ ಆಗ್ತಾ ಇದೀವಿ. ಇದು ಆಕ್ಚುಲಿ ನ್ಯಾಷನಲ್ ಪಾರ್ಕ್ ಸೇರುತ್ತೆ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗೆ. ಕೆಲವೊಂದ್ಸಲ ಇಲ್ಲಿ ಆನೆಗಳು ಕಾಣಿಸುತ್ತೆ, ಬಟ್ ಲಕ್ ಇರ್ಬೇಕಷ್ಟೇ. ಲಕ್ ಇದ್ರೆ ಆನೆ ಜಿಂಕೆಗಳೆಲ್ಲ ಕಾಣಿಸುತ್ತೆ. ನಮ್ಮ ಪ್ರಿಯಾಪಟ್ಟಣ ತಾಲೂಕಿಗೆ ಸೇರಿರುವಂಥ ಈ ಒಂದು ಕಾಡಿನ ಪ್ರದೇಶ ಆನೆಚೋಕ್ರು ಅನ್ನೋ ಜಾಗದಲ್ಲಿದೆ. ಇದು ಆ್ಯಕ್ಚುಲಿ ನಾಗರಹೊಳೆ ಫಾರೆಸ್ಟ್ ರೇಂಜ್ಗೆ ಸೇರುತ್ತೆ. ನೀವೇನಾದರೂ ಈ ರೋಡಲ್ಲಿ ಬಂದರೆ ನಿಮ್ಮ ಲಕ್ಕಿದ್ರೆ ಖಂಡಿತ ಎಲಿಫೆಂಟ್ಸ್ ಆಗಿರ್ಬೋದು, ಇಲ್ಲ ಜಿಂಕೆಗಳಾಗಿರ್ಬೋದು, ಎಲ್ಲ ಕಾಣಿಸೋಕ್ಕೆ ಸಿಗುತ್ತೆ. ಯೂಶ್ವಲಿ ಒಂದು 6 ಗಂಟೆ 7 ಗಂಟೆ ಆ ಥರ ಈ ರೋಡಲ್ಲಿ ಬಂದರೆ 1-2-3 ಆನೆಗಳೆಲ್ಲ ಕಾಣಿಸೋಕ್ಕೆ ಸಿಗುತ್ತೆ. ಏನಕ್ಕೆ ಇದು ಮುಂಚೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸ್ವಲ್ಪ ಲೇಟಾಗಿ ಬಂದರೆ ಏನೂ ಕಾಣಿಸೋಕ್ಕೆ ಸಿಗೋಲ್ಲ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಎಲ್ಲನೂ ಕಾಣಿಸೋಕ್ಕೆ ಸಿಗುತ್ತೆ. ಬಟ್ ಏನು ಅಂದರೆ ನೀವು ಈ ಜಾಗದಲ್ಲೆಲ್ಲೂ ನಿಲ್ಸೋಕ್ಕಂತೂ ಹೋಗಬೇಡಿ, ಮತ್ತು ಅದ್ರ ಜೊತೆಗೆ ಇಲ್ಲೆಲ್ಲೂ ಕಸ ಅಂತೂ ಹಾಕೋಕ್ಕೆ ಹೋಗಬೇಡಿ. ಟೂರಿಸ್ಟ್ಗಳೆಲ್ಲ ಈ ರೋಡಲ್ಲಿ ತುಂಬ ಜನ ಬರ್ತಾರೆ. ನಾವು ತುಂಬ ಸಲ ನೋಡಿದ್ದೀವಿ, ನಿಲ್ಲಿಸ್ಬಿಟ್ಟು ಫೋಟೋ ಗಿಟೆಲ್ಲ ತೊಗೊಂಡು ಈ ಸುತ್ತಮುತ್ತ ಇರೋ ಪರಿಸರನೆಲ್ಲ ಹಾಳು ಮಾಡಿ ಹೋಗ್ತಾರೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ನೇಚರ್ನ ಕಾಪಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಸೊ ಫಾರೆಸ್ಟ್ ಚೆಕ್ ಪೋಸ್ಟ್ ಇಂದ ಆ ಕಡೆಗೆ ಕೊಡಗು ಸ್ಟಾರ್ಟ್ ಆಗುತ್ತೆ, ಕೂರ್ಗ್ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಇನ್ನೂ ಸೀನಿಕ್ ಆಗಿದೆ, ರೋಡ್ಗಳಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೈಸೂರಿಂದ ಒಂದು 70 ಕಿಲೋಮೀಟ್ರ್ ದೂರ ಬಂದರೆ ಈ ಕಡೆ ವಿರಾಜಪೇಟೆಗೆ ಹೋಗ್ಬೇಕಾದ್ರೆ ನಿಮಗೆ ಈ ಒಂದು ಮತ್ತಿಗೋಡು ಸಾಕಾನೆ ಶಿಬಿರ ಸಿಗುತ್ತೆ. ಸೊ ಇಲ್ಲಿ ನೀವು ಸಾಕಾನೆಗಳನ್ನ ನೋಡ್ಬೋದು, ಆನೆಗಳನ್ನ ಹೇಗೆ ಪಳಗಿಸ್ತಾರೆ ಮತ್ತು ಅದರದ್ದು ರೂಟೀನ್ ಏನು, ಸೊ ಅದೆಲ್ಲ ಇಲ್ಲಿ ತಿಳ್ಕೊಬೋದು. ಸೊ ನಾವು ಬಂದಾಗ ಇಲ್ಲಿ ಒಂದು 4-5 ಆನೆಗಳೇನೋ ಇತ್ತು ಅಷ್ಟೇ. ನಾವು ಬಂದಾಗ ಆಲ್ರೆಡಿ ಲೇಟ್ ಬೇರೆ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಟೈಮಿಂಗ್ಸ್ ಹೇಳಬೇಕು ಅಂದರೆ ಬೆಳಿಗ್ಗೆ 9ರಿಂದ 10:30, ಹಾಗೆ ಸಂಜೆ 4ರಿಂದ 5:30 ತನಕ ಇರುತ್ತೆ. ಸೊ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ. ಸೊ ದೊಡ್ಡವ್ರಿಗೆ ಅಂದರೆ ಅಡಲ್ಟ್ಸ್ಗೆ ಒಂದು 100 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಒಂದು 50 ರೂಪಾಯಿನೋ ಇದೆ. ನಾನೊಂದು ಸಪ್ರೇಟ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ ಸಾಕಾನೆ ಶಿಬಿರದ ಬಗ್ಗೆ. ಅದನ್ನ ನಾನು ಈ ವಿಡಿಯೋ ಎಂಡಲ್ಲಿ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. बोलो क्या बनाना है, बोलो बोलो हेलो हाय फ्रेंड्स, बोलना बोलो. वीडियो को ऑन नहीं है, ऑफ किया मैं. हाँ बता. हाँ बताओ कैसे लगा,
ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ನನ್ ಪ್ರಕಾರ ಓಕೆ ಓಕೆ. ನಾವು ಮಧುಮಲೆಯಲ್ಲಿ ಒಂದ್ಸಲ ಹೋಗಿದ್ವಿ ಎಲಿಫೆಂಟ್ ಕ್ಯಾಂಪ್ಗೆ. ಸೊ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಎಲ್ಲ ಫುಡ್ ಎಲ್ಲ ತಿನ್ಸೋದೆಲ್ಲ ತೋರಿಸಿದ್ರು. ಇಲ್ಲಿ ಬರೀ ಆನೆ ಮಾತ್ರ ನೋಡ್ಕೊಂಡ್ ಬರ್ಬೇಕಷ್ಟೇನೆ. ಬಟ್ ಅದು ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿತ್ತು. ಇಲ್ಲೇ ಹೋಗ್ತಾ ಇದೆ ಆನೆಗಳೆಲ್ಲ. ವಿರಾಜಪೇಟೆ ಕಡೆ ಹೊರಟ್ವಿ ಇವಾಗ. ಇಲ್ಲೊಂದು 1 ಅವರ್ ಆಗ್ಬೋದು, 3/4 ಗಂಟೆ 1 ಅವರ್ ಆಗುತ್ತೆ. ಸೊ ವಿರಾಜಪೇಟೆಯಿಂದನೂ ಇನ್ನೊಂದು 20 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಆಕ್ಚುಲಿ ಇವತ್ತು ನನ್ನ ವೈಫ್ ಮನೆಗೆ ಹೋಗ್ತಿರೋದು, ನಾಪೋಕ್ಲ ಹತ್ರ. ಅಲ್ಲಿಂದ ಒಂದು 18ರಿಂದ 20 ಕಿಲೋಮೀಟರ್ ಆಗ್ಬೋದು. ಸೊ ಹೋಗೋ ದಾರಿ ಹೇಗಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಾರೆಸ್ಟ್ ಜಾಗ ಎಲ್ಲ ದಾಟಿ ಸ್ವಲ್ಪ ಮುಂದೆ ಬಂದರೆ ಚಿಕ್ಕದಾದ ಒಂದು ಟೌನ್ ಸಿಗುತ್ತೆ. ಅದರ ಹೆಸರು ತಿತಿಮತಿ ಅಂತ. ಸೊ ಇಲ್ಲಿ ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಮುಂದ್ಗಡೆ ಒಂದು ವೈಟ್ ಕಾರ್ ಹೋಗ್ತಿದೆಯಲ್ಲ. ಸೊ ಅವ್ನು ಏನು ಮಾಡ್ದ ಅಂದರೆ ಸಡನ್ನಾಗಿ ಬ್ರೇಕ್ ಹಾಕಿ ಲೆಫ್ಟ್ಗೆ ಗಾಡಿನ ತೊಗೊಂಡ. ಸೊ ಅಟ್ಲೀಸ್ಟ್ ಒಂದು ಲೆಫ್ಟ್ ಸೈಡ್ದು ಇಂಡಿಕೇಟರ್ ಹಾಕಿ ತೊಗೋಬೋದು ಅಂತ ಅದೊಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅವನಿಗೆ. ನನಗೆ ಈ ರೂಟಲ್ಲಿ ಇದೊಂದು ಜಾಗ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಈ ರೋಡಲ್ಲಿ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ 2 ಸೈಡೂ ಕಾಫಿ ತೋಟಗಳಿದೆ. ಸೊ ಮಧ್ಯದಲ್ಲಿ ರೋಡಲ್ಲಿ ನಾವು ಓಡಿಸ್ತಾ ಇರಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಯಾರಾದರೂ ಈ ರೂಟಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೆ. ಸೊ ನಿಮ್ಮದು ಎಕ್ಸ್ಪೀರಿಯನ್ಸ್ ಹಾಗೆ ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ಗೋಣಿಕೊಪ್ಪ ಹತ್ರ ಬಂದಿದ್ದೀವಿ. ಟ್ರಾಫಿಕ್ ಇದೆ ಸ್ವಲ್ಪ, ಶನಿವಾರ ಅಲ್ವಾ. ಸೊ ಎಲ್ಲ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ ಈ ಕಡೆನೆ ಕೂರ್ಗ್ ನೋಡೋಕ್ಕೆ. ಒಂದು 1.5-2 ಕಿಲೋಮೀಟರ್ ತನಕ ಟ್ರಾಫಿಕ್ ಇತ್ತು, ಟ್ರಾಫಿಕ್ ಜಾಮ್ ಆಗಿತ್ತು. ಬಟ್ ಮೂವ್ಮೆಂಟ್ ಇದೆ, ಸೊ ಅಲ್ಲೇ ಸ್ಟಕ್ ಆಗಿಲ್ಲ, ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗಿ ಹೋಗ್ತಾ ಇದೆ. ಸೊ ಇದೊಂದೇ ಮೇನ್ ರೋಡ್ ಅಂತ ಇರೋದು ಗೋಣಿಕೊಪ್ಪದಲ್ಲಿ. ಸೊ ಎಲ್ಲರೂ ಪಾಸ್ ಆಗ್ಬೇಕಂದ್ರೆ ಇದೇ ರೋಡ್ ಕನೆಕ್ಟ್ ಆಗಿನೇ ಹೋಗ್ಬೇಕು. ಸೊ ಅದಕ್ಕೆ ಬೇರೆ ರೂಟ್ ಅಂತ ಇಲ್ಲ. ಬೇರೆ ರೂಟ್ ಅಂತ ಇದ್ರೂ ಒಂದು 1 ಅವರ್ ದೂರ ಆಗುತ್ತೆ, ಸುತ್ತಿ ಬಳಸಿ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ಇಲ್ಲೇ ತಗೋತಾರೆ. ಗೋಣಿಕೊಪ್ಪ ಟೌನ್ ಪಾಸ್ ಆಗೋಕ್ಕೆ ಒಂದು 15 ನಿಮಿಷ ಬೇಕಂತ ಅನ್ಸುತ್ತೆ. ಸೊ ಇದು ಆ್ಯಕ್ಚುಲಿ ಮೇನ್ ಜಂಕ್ಷನ್ ಗೋಣಿಕೊಪ್ಪದು. ಸೊ ಈಗ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಪ್ರೈವೇಟ್ ಬಸ್ಗಳೆಲ್ಲ ನಿಂತಿದೆ. ಸೊ ಇದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡು ಈ ಜಾಗದ್ದು. ಸೊ ನೀವಿಲ್ಲಿ ಕೂರ್ಗ್ ಕಡೆ ಏನಾದರೂ ಬಂದರೆ ಈ ಥರ ಮುಂದ್ಗಡೆ ಹೋಗ್ತಾ ಇದೆಯಲ್ಲ, ಆ ಥರ ಜೀಪ್ಗಳನ್ನ ನೋಡ್ಬೋದು ತುಂಬಾ. ಇಲ್ಲಿ ಸುತ್ತಮುತ್ತ ಹಿಲ್ ಸ್ಟೇಷನ್ಸ್ ತುಂಬ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಮನೇಲೂ ಒಂದೊಂದು ಜೀಪ್ ಇಟ್ಟಿರ್ತಾರೆ, ಇಲ್ಲ ತಾರ್ ಇಟ್ಟಿರ್ತಾರೆ. ಸೊ ಮುಂದ್ಗಡೆ ಹೋಗ್ತಾರ ಗಾಡಿ ಮೋಸ್ಟ್ಲಿ ಹಳೆ ಮಹೇಂದ್ರ ತಾರ್ ಇರಬೇಕದು. ವಿರಾಜಪೇಟೆಗೆ ಬಂದು ತಲುಪಿದೀವಿ. ಇಲ್ಲಿಂದ ಇನ್ನೊಂದು 1 ಅವರ್ 3/4 ಗಂಟೆ ಆಗ್ಬೋದು ವೈಫ್ ಮನೆಗೆ ಹೋಗಕ್ಕೆ. ಇವಾಗ ಎಂಟರ್ ಆಗಿರೋದು. ಟೌನ್ ಅಲ್ಲಿ ಮೋಸ್ಟ್ಲಿ ಟ್ರಾಫಿಕ್ ಇರುತ್ತೆ ಸ್ವಲ್ಪ. ಸೊ ವಿರಾಜಪೇಟೆಲ್ಲೂ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆದ್ಮೇಲೆ ಹೊರಡ್ತೀವಿ ಇಲ್ಲಿಂದ. ಸೊ ವಿರಾಜಪೇಟೆನ ವೀರರಾಜರ ಪೇಟೆ ಅಂತ ಕೂಡ ಕರೀತಾರೆ. ಸೊ ಮೈಸೂರಿಗೆ ಹೇಗೆ ಒಡೆಯರವರು ರಾಜರಿದ್ದಾರೋ ಹಾಗೆ ವಿರಾಜಪೇಟೆಗೂ ಕೂಡ ವೀರರಾಜೇಂದ್ರ ಅಂತ ಒಬ್ಬರು ರಾಜರಿದ್ದರು. ಸೊ ಅವರ ಒಂದು ಹೆಸರನ್ನೇ ಈ ಜಾಗಕ್ಕೂ ಇಟ್ಟಿದ್ದಾರೆ. ಸೊ ಮುಂಚೆ ಕೊಡಗಿಗೆ 3 ತಾಲೂಕು ಇರ್ತಿತ್ತು. ಸೊ ಇವಾಗ ವಿರಾಜಪೇಟೆ ಮತ್ತು ಕುಶಾಲನಗರ ಕೂಡ ತಾಲೂಕು ಮಾಡಿದ್ದಾರೆ. ಬಟ್ ಮೇಯ್ನ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಬರೋದು ಮಡಿಕೇರಿನಲ್ಲೇ. ಸೊ ಒಂದು 20 ವರ್ಷ ಮುಂಚೆಗೂ ಇವಾಗ ವಿರಾಜಪೇಟೆ ನೋಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮುಂಚೆ ಅಷ್ಟೊಂದು ಈ ಥರ ಎಲ್ಲ ವೆಹಿಕಲ್ಸ್ ಜಾಸ್ತಿ ಇರ್ತಿರ್ಲಿಲ್ಲ. ಇವಾಗ ಎಲ್ಲರ ಹತ್ರನೂ ವೆಹಿಕಲ್ಸ್ ಇರೋದ್ರಿಂದ ಟೌನ್ಗೆ ಎಲ್ಲರೂ ವೆಹಿಕಲ್ಸಲ್ಲೇ ಬರ್ತಾರೆ. ಜೊತೆಗೆ ಟ್ರಾಫಿಕ್ಕು ಹಾಗೆ ಜಾಸ್ತಿ ಆಗಿದೆ. ಕೆಲವೊಂದು ಸಲ ಪಾರ್ಕಿಂಗ್ ಸಿಗೋಲ್ಲ. ಸೊ ಕೆಲಸ ಒಂದು ಕಡೆ ಆದರೆ ಪಾರ್ಕಿಂಗ್ ಎಲ್ಲೋ ಮಾಡಿ ಬರಬೇಕಾಗುತ್ತೆ. ಅದೊಂದು ಸಮಸ್ಯೆ ಅಂತೂ ಎವ್ರಿ ಟೈಮ್ ನಾವು ಫೇಸ್ ಮಾಡಿದ್ದೀವಿ ಇಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದನ್ನ ಸಿಟಿ ಥರ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಇರೋ ಜಾಗದಲ್ಲೇ ಕಂಜೆಸ್ಟೆಡ್ ಆಗಿನೇ ಹೋಗಬೇಕಾಗತ್ತೆ. ಬಟ್ ಆದರೆ ವಿರಾಜಪೇಟೆ ಅನ್ನೋದು ಕೊಡಗಿಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜಾಗ.
ಸುತ್ತಮುತ್ತ ಹಿಲ್ ಸ್ಟೇಷನ್ಸ್ ಇದೆ. ಸೊ ಮಧ್ಯದಲ್ಲಿ ಈ ಒಂದು ಊರಿರೋದು. ವಿರಾಜ್ಪೇಟೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ವೈಫ್ ಮನೆ ಕಡೆ ಹೊರಟ್ವಿ. ಇವಾಗ ಏನ್ ಈ ರೋಡ್ ನೋಡ್ತಾ ಇದ್ದೀರಾ, ಅದು ಆಕ್ಚುಲಿ ಸ್ಟ್ರೈಟ್ ಹೋದ್ರೆ ಮಡಿಕೇರಿಗೆ ಹೋಗುತ್ತೆ. ಈ ಕಡೆ ಇಲ್ಲಿಂದ ಲೆಫ್ಟ್ ತಗೊಂಡು ನಾಪೋಕ್ಲು ಸೈಡ್ಗೆ ಹೋಗ್ಬೇಕೀಗ. ಸೊ ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ರೋಡ್ ಅಷ್ಟಕ್ಕಷ್ಟಲ್ಲೇ ಇರೋದು. ಸೊ ನಿಮ್ಗೆ ಹಂಗೆ ತೋರಿಸ್ತಾ ಇರ್ತೀನಿ ಯಾವ ತರ ಇದೆ ರೋಡ್ ಅಂತ. ಬಟ್ ಸ್ವಲ್ಪ ಮಳೆನೂ ಬರೋ ತರ ಇದೆ. ಮೋಸ್ಟ್ಲಿ ಮಧ್ಯಾಹ್ನ ಮೇಲೆ ಏನಾದ್ರು ಮಳೆ ಬರ್ಬೋದು ಅಂತ ಅನ್ಸುತ್ತೆ. ಇಲ್ಲಲ್ಲ, ಸೊ ನಾವಿವಾಗ ಇದ್ದೀವಿ ಒಂದು ಚಿಕ್ಕ ಟೌನಲ್ಲಿ. ಸೊ ಈ ಟೌನ್ ಹೆಸರು ಬಂದು ಕಡಂಗ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ಸ್ವಲ್ಪ ಮನೆಗಳೆಲ್ಲ ಹಳೆ ಕಾಲದ ಮನೆ ಥರನೇ ಇದೆ. ನಾರ್ಮಲಿ ನೀವು ಕೂರ್ಗಿಗೆಲ್ಲ ಬಂದರೆ ರೋಡೆಲ್ಲ ತುಂಬಾ ಚಿಕ್ಕದಾಗೇ ಇರುತ್ತೆ. ಅದ್ರ ಜೊತೆಗೆ ರೋಡ್ಗಳು ಇವಾಗ ತುಂಬಾ ಹಾಳಾಗಿದೆ. ಸೊ ನಾವಿವಾಗ ಈ ಒಂದು ರೈಟ್ ಸೈಡ್ ರೋಡ್ ತೊಗೊಂಡು ಹೋಗ್ಬೇಕು ಈ ಜಂಕ್ಷನಿಂದ. ಸೊ ಸ್ಟ್ರೈಟು ಹೋಗ್ಬೋದು, ಆದರೆ ಸ್ಟ್ರೈಟ್ ಹೋದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಯೂಶಲಿ ಈ ರೈಟ್ ಸೈಡ್ ರೋಡ್ನೇ ತೊಗೊಂಡು ಹೋಗ್ತೀವಿ. ಸೊ ಮೇನ್ ರೋಡ್ಗೆ ಕಂಪೇರ್ ಮಾಡಿದ್ರೆ ಈ ರೂಟ್ ಸ್ವಲ್ಪ ದೂರ ಆಗುತ್ತೆ. ಅದ್ರ ಜೊತೆಗೆ ರೋಡ್ ಕೂಡ ಚಿಕ್ಕದು. ಆದರೆ ಏನು ಅಡ್ವಾಂಟೇಜ್ ಅಂದರೆ ಸುತ್ತಮುತ್ತ ಕಾಫಿ ತೋಟಗಳಿರುತ್ತೆ. ಸೊ ಅದ್ರ ಮಧ್ಯೆ ಡ್ರೈವ್ ಮಾಡ್ಕೊಂಡು ಹೋಗೋ ಥರ ಆಗುತ್ತೆ. ಬಟ್ ಅದ್ರ ಜೊತೆಗೆ ಈ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು. ಆಪೋಸಿಟ್ ಸೈಡಿಂದ ಬರೋರು ತುಂಬ ರ್ಯಾಶಾಗೇ ಬರ್ತಾರೆ. ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬಟ್ ಅವ್ರ ಮನೆಗೆ ಹೋಗೋ ರೋಡ್ ಸ್ವಲ್ಪ ಅಷ್ಟು ಕಷ್ಟ ಅಲ್ಲೇ. ಎಲ್ಲ ಒಂಥರ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು. ರೋಡಲ್ಲಿ ಏನಷ್ಟು ಚೆನ್ನಾಗಿಲ್ಲ. ಈ ಆಫ್ ರೋಡಿಂಗ್ ಮಾಡೋರ್ಗೆ ಸ್ವಲ್ಪ ಇಷ್ಟ ಆಗ್ಬೋದು. ಇಲ್ಲಿ ಈ ರೋಡ್ಗೆ ತಾರ ಹಾಕ್ದಾನೆ ತುಂಬಾ ವರ್ಷಗಳೇ ಆಗ್ಬಿಟ್ಟಿದೆ. ಇಷ್ಟೊತ್ತು ಎಲ್ಲೋ ಅಷ್ಟು ರೋಡ್ ಖರಾಬ್ ಆಗಿದೆ ಅಂತ ಸಿಗ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಮಾತ್ರ ನಾನು ನೋಡಿದಾಗ ಒಂದು 5 ವರ್ಷದಿಂದ ಇದೇ ತರ ಇದೆ ರೋಡ್. ಇದು ಸ್ವಲ್ಪನೂ ಇಂಪ್ರೂವ್ಮೆಂಟ್ ಇಲ್ಲ. ಸ್ವಲ್ಪ ಎಲ್ಲಾ ಕಡೆನೂ ಹಳ್ಳ ಕೊಳ್ಳಗಳೇ ಇದೆ. ಸೊ ಈ ರೋಡಲ್ಲಿ ಇನ್ನೊಂದು ಏನ್ ಚೆನ್ನಾಗಿರೋದು ಅಂತಂದ್ರೆ ಲೆಫ್ಟ್ ರೈಟ್ ಸೈಡ್ಗೆಲ್ಲ ಕಾಫಿ ತೋಟಗಳಿದೆ. ಸೊ ಒಂಥರ ನೇಚರ್ ಮಧ್ಯದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋ ತರ ಫೀಲ್ ಆಗುತ್ತೆ. ರೋಡ್ ಒಂದು ಖರಾಬ್ ಆಗಿದೆ ಅಷ್ಟೇ. ಆಫ್ ರೋಡ್ ವೆಹಿಕಲ್ಸ್ ಇದ್ರೆ ಸ್ವಲ್ಪ ಈಸಿ. ಮತ್ತೆ ಈ ಚಿಕ್ಕ ಟೈರ್ಗಳದ್ದು ಗಾಡಿಗಳು ಬರ್ತಲ್ಲ, ಆಕ್ಟಿವಾನೋ ಆಕ್ಸಿಸ್ ಅಂತಲ್ಲ. ಸೊ ಅದೆಲ್ಲ ಇಲ್ಲಿ ಓಡಿಸೋದು ತುಂಬಾನೇ ಕಷ್ಟ. ಆದ್ರೂ ಇಲ್ಲಿ ಲೋಕಲ್ ಜನ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ಬೈಕಲ್ಲೇ ಓಡಾಡ್ತಾರೆ. ಸ್ಪ್ಲೆಂಡರ್ ಇಲ್ಲ ಪ್ಯಾಷನ್ ಆ ತರ ಗಾಡಿನಲ್ಲೇ ಓಡಾಡ್ತಾರೆ. ಇಲ್ಲ ಚಿಕ್ಕ ಟೈರ್ ಬರುವಂತ ಆಕ್ಟಿವಾ, ಸುಜುಕಿ ಆಕ್ಸಿಸ್ ಆ ತರ ಗಾಡಿಲೂ ಓಡಾಡ್ತಾರೆ. ಸೊ ಈ ಒಂದು ಜಾಗದ ಹೆಸರು ಕೋಕೇರಿ ಅಂತ. ಸೊ ಇದಿರೋದು ನಾಪೋಕ್ಲಿಂದ ಒಂದು 12 ಕಿಲೋಮೀಟರ್ ಆಗ್ಬೋದು. ಹಾಗೆ ವಿರಾಜ್ಪೇಟೆಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಸೊ ಹಾಗೆ ಒಂದು ಒಳ್ಳೆ ಡ್ರೈವ್ ಮಾಡಿಕೊಂಡು ಕೊನೆಗೂ ನಮ್ಮ ಮಾವನ ಮನೆಗೆ ಬಂದು ತಲುಪಿದ್ವಿ. ಹಾಗೆ ಈ ವಿಡಿಯೋನೂ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ಲಿ ಎಂಡ್ ಆಗಲ್ಲ. ಸೊ ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಬರುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನೂ ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.